ಕರ್ನಾಟಕ ರಾಜ್ಯಕ್ಕೆ ಅಪ್ಪಾಜಿ ಅಮ್ಮ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪಾರ್ವತಮ್ಮನವರು ಅನ್ನೋ ಮಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ವಿಶೇಷವಾಗಿ ಚಿತ್ರರಂಗಕ್ಕೆ ಬೆನ್ನೆಲುಬಾಗಿದ್ದಂಥವರು. ಅನೇಕ ಸಂದರ್ಭಗಳಲ್ಲಿ, ಕಠಿಣ ಸಂದರ್ಭದಲ್ಲಿ ಸಂಸಾರವನ್ನು ಎತ್ತಿಹಿಡಿತಕ್ಕಂಥ ಒಬ್ಬ ಧೀಮಂತ ನಾಯಕಿಯಾಗಿ ಮತ್ತು ಅಮ್ಮನಾಗಿ, ಅಕ್ಕನಾಗಿ ಇಡೀ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥ, ಬರೀ ಅವರ ಹುಟ್ಟು ಬಂಧು ಬಳಗದ ಮಾತ್ರ ಅಲ್ಲ, ಚಿತ್ರರಂಗದ ಸಂಸಾರವನ್ನು ತೂಗಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧೀಮಂತ ನಾಯಕನ ನಾವೆಲ್ಲರೂ ಕೂಡ ಇವತ್ತು ಕಳ್ಕೊಂಡಿದ್ದೀವಿ. ಅವರ ಮಕ್ಕಳು ಎಲ್ಲರೂ, ಶಿವು ಇರ್ಬೋದು, ರಾಧು ಇರ್ಬೋದು, ಅಥವಾ ಅಪುನೇ ಇರ್ಬೋದು, ಅವರೆಲ್ಲರೂ ಕೂಡ ಸಂಪೂರ್ಣವಾಗಿ ಅವರ ಸೇವೆಯನ್ನು ಮತ್ತು ಅವ್ರನ್ನ ಹೇಗೆ ನೋಡ್ಕೋಬೇಕು ಮಕ್ಕಳಾಗಿ, ಮತ್ತು ಅಕ್ಕ ಲಕ್ಷ್ಮಕ್ಕ ಅವರು ಇರ್ಬೋದು, ಪೂರ್ಣಿಮಾ ಅವರು ಇರ್ಬೋದು, ಅಳಿಯಂದ್ರಿಗಳಿರ್ಬೋದು, ಎಲ್ಲರೂ ಕೂಡ ಬಹಳ ಸ್ವಚ್ಛ ಇದರಿಂದ ಅವ್ರನ್ನ ಸೇವೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ತುಂಬಲಾರ್ದಕ್ಕಂಥ ಒಂದು ನಷ್ಟ ಇವತ್ತು ಕರ್ನಾಟಕ ರಾಜ್ಯಕ್ಕೆ, ಚಿತ್ರರಂಗಕ್ಕೆ, ಇಡೀ ನಮ್ಮ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಚಿತ್ರರಂಗಕ್ಕೂ ಕೂಡ ಮದ್ರಾಸ್ನಲ್ಲಿದ್ದಾಗ ಮತ್ತು ವಿಶೇಷವಾಗಿ ನನಗೆ ಬಹಳ ಸಂಬಂಧ ಇರತಕ್ಕಂಥ ಒಂದು ಜೀವ ಇದು. ನಾನು ಮೊದಲನೇ ಸಾರಿ ಮದ್ರಾಸಿಗೆ ಹೋದಾಗ ಅವ್ರನ್ನ ನನ್ನನ್ನು ಮನೆಯಲ್ಲೇ ಇಟ್ಕೊಂಡು ನನ್ನನ್ನು ಇನ್ಸ್ಟಿಟ್ಯೂಟಿಗೆ ಸೇರಿಸಿ ಸಾಕಿ ಬೆಳೆಸಿರ್ತಕ್ಕಂಥ ಹುಡುಗರು ನಾವೆಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅಶ್ವಮೇಧ ಹಾಡನ್ನು ನಾನು ಹಾಡಿಸ್ಬೇಕು ಅಪ್ಪಾಜಿ ಹತ್ರ ಅಂತ ಕೇಳ್ಕೊಂಡಾಗ ಒಂದೇ ಮಾತಿನಲ್ಲಿ ಅವರು ಅಪ್ಪಾಜಿ ಯಾವ ಮಾತನ್ನ ಆಡಿದ್ರು, ನನಗೆ ಶಿವು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಎಲ್ಲರೂ ನಮಗೆ ಒಂದೇ, ಚಿತ್ರರಂಗದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಬೆಳಿಬೇಕು ಅಂತಕ್ಕಂಥ ಭಾವನೆ ಮೇಲೆ ಇರ್ತಕ್ಕಂಥ ಒಂದು ಬಹಳ ದೊಡ್ಡ ಹಿರಿಯ ಜೀವನ ನಾವಿವತ್ತು ಕಳ್ಕೊಂಡು ನಮ್ಮೆಲ್ಲರಿಗೂ ಕೂಡ ಬಹಳ ದುಃಖ ಆಗಿದೆ. ಇದನ್ನು ಎಲ್ಲರೂ ಕೂಡ ಬಂದ ಮೇಲೆ ಹೋಗಲೇಬೇಕು, ಎಲ್ಲರೂ ಕೂಡ ಹೋಗ್ತಾರೆ. ಆದರೆ ಅವರು ಇವತ್ತು ಹೋಗಿದ್ದರೂ ಕೂಡ ನಮ್ಮ ಜೊತೆ ಶಾಶ್ವತವಾಗಿ ಇರ್ತಾರೆ. ಅಪ್ಪಾಜಿಯವರು ಹೇಗಿದ್ದಾರೆ, ಅಮ್ಮನೂ ಕೂಡ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಾರೆ ಅಂತಕ್ಕಂಥದ್ದು. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಮಕ್ಕಳಿಗೆಲ್ಲರಿಗೂ ಕೂಡ ಇದನ್ನು ತಾಳ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ. ಅವರ ಅಭಿಮಾನಿಗಳು, ಈ ದೇವರುಗಳಿಗೆ ಏನು ಅಪ್ಪಾಜಿಯವರು ಹೇಳ್ತಾ ಇದ್ರು, ಅಭಿಮಾನಿ ದೇವರುಗಳು, ಅವರೂ ಕೂಡ ಇದನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಆಶಿಸ್ತೇನೆ.